ಸ್ನೇಹಿತರೆ, ಹ್ಯಾಬಿಟ್ಸ್ ಅನ್ನೋದು ನೆವರ್ ನೋ. ಯಾವಾಗಿದು ಫಾರ್ಮ್ ಆಗಿದೆ ನಮಗೆ ಗೊತ್ತಿಲ್ಲ. ನನ್ನೊಳಗೂ ಕೆಟ್ಟ ಕೆಟ್ಟ ಹ್ಯಾಬಿಟ್ಗಳಿದ್ವು. ಯಾವಾಗ ಫಾರ್ಮ್ ಆಗಿದೆ ಗೊತ್ತಿಲ್ಲ. ಮನೆಯಿಂದ ಫಾರ್ಮ್ ಆಯಿತಾ, ಫ್ರೆಂಡ್ಸ್ ಜೊತೆ ಫಾರ್ಮ್ ಆಯಿತಾ, ಕಾಲೇಜಲ್ಲಿ ಫಾರ್ಮ್ ಆಯಿತಾ, ಅಥವಾ ನನ್ನ ಕೊಲೀಗ್ಸ್ಗಳ ಜೊತೆ ಫಾರ್ಮ್ ಆಯಿತಾ ಗೊತ್ತಿಲ್ಲ, ಆಗೋಗ್ಬಿಟ್ಟಿದೆ. ಹೆಂಗೆ ಆಗ್ಬಿಡುತ್ತೆ ಅಂತಂದ್ರೆ ಅದು ಹ್ಯಾಬಿಟ್ಸ್ ಫಾರ್ಮೇಷನ್ ಸಿಂಪಲ್ ಹಿಂಗೆ. ನಿಮಗೆ ಒಂದು ಬಿಳಿ ಪೇಪರ್ ಮೇಲೆ ಒಂದು ಗೆರೆ ಹೊಡೆಯೋಕ್ಕೆ ಕೊಟ್ಟಿದ್ದೀನಿ. ಪೆನ್ ತೊಗೊಂಡು ಒಂದು ಗೆರೆ ಎಳೆದ್ರಿ. ಒಂದು ಗೆರೆ ಎಳೆದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಗೆರೆ ಎಳೀರಿ ಅಂದರೆ ಪ್ಯಾಟರ್ನ್ ಇದೆಯಲ್ಲ, ಸೆಕೆಂಡ್ ಲೈನ್ ಎಳೆಯೋ ಪ್ಯಾಟರ್ನ್ ಫಸ್ಟ್ ಲೈನ್ ಹೋದಂಗೆ ಹೋಗ್ತಾ ಇರತ್ತೆ. ಅಂದರೆ ಮೊದಲನೇ ದಿನ ಏನು ಮಾಡಿದಿರೋ ಅದನ್ನೇ ಅನುಸರಿಸಿಕೊಂಡು ನಿಮಗೆ ಗೊತ್ತಾಗದೇ ಫಾರ್ಮ್ ಆಗಿಬಿಟ್ಟಿರುತ್ತೆ ಹ್ಯಾಬಿಟ್ಸ್. ಸಿಂಪ್ಲಿ ಒಂದು ಹ್ಯಾಬಿಟ್ ಎಕ್ಸಾಂಪಲ್ ಕೊಡೋದಾದರೆ, ರಾತ್ರಿ ನಿಮಗೆ ಮಿಡ್ ನೈಟಲ್ಲಿ ಮಲಗಿದ್ದೀರಾ 11 ಗಂಟೆಗೆ, 2-3 ಗಂಟೆಗೆ ಎಚ್ಚರ ಆಗಿದೆ. 2-3 ಗಂಟೆಗೆ ಎಚ್ಚರ ಆದಾಗ ವಾಶ್ರೂಮ್ಗೆ ಹೋಗ್ಬೇಕು ಅನಿಸ್ತು, ಹೋಗಿ ಬಂದ್ರಿ. ಹೋಗಿ ಬಂದ ಕೂಡಲೇ ಏನು ಮಾಡಬೇಕು? ಮಲ್ಕೋಬೇಕು ತಾನೆ. ಮಿಡ್ ನೈಟಲ್ಲಿ ಇದ್ದಿರೋದು ವಾಶ್ರೂಮ್ಗೆ ಹೋಗಿ ಬಂದ ಕೂಡಲೇ ನೀವು ಮಲಗ್ತೀರಾ ಅಂದರೆ ಮಲಗಲ್ಲ. ಏನು ಮಾಡ್ತೀರಾ? ಮೊಬೈಲ್ ತೆಗಿತೀರಾ, ವಾಟ್ಸಪ್ ಮೆಸೇಜ್ ಬಂದಿದೆಯಾ ನೋಡ್ತೀರಾ. ವಾಟ್ಸಪ್ ಮೆಸೇಜ್ ಬಂದಿದೆಯಾ ನೋಡ್ತಿದ್ದಂಗೆ ಬಂದಿರಲ್ಲ. ಬಂದಿಲ್ಲ ಅಂತಿದ್ದಂಗೆ ಟಕ 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 ತೆಗೆದು ಹುಡುಕಿ ಒಂದ್ಸರಿ ಕ್ಲೀನಾಗಿ ಬ್ರೌಸ್ ಮಾಡಿ ಇಂಟರ್ನೆಟ್ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ತೀರಾ. ಯಾಕಂದರೆ ನಿಮಗೆ ಭರವಸೆ ಇದೆ ವಾಟ್ಸಪ್ ನಾನು 1 ಅವರ್ ಬಿಟ್ಟು ತೆಗಿತಾ ಇದ್ದಂಗೆ ಮೆಸೇಜ್ ಬಂದಿರಬೇಕು ಅಂತ. ಬಂದಿಲ್ಲ ಅಂದ್ಕೊಳ್ಳೆ ನೆಕ್ಸ್ಟ್ ಏನು ಮಾಡ್ತೀರಿ? ಒಂದು ಯಾರಿಗೋ ಬೇರೆಯವ್ರಿಗೆ ಮೆಸೇಜ್ ಸೆಂಡ್ ಮಾಡಿ ರೈಟ್ ಟಿಕ್ ಮಾರ್ಕ್ ಬರ್ತಾ ಇದೆಯೋ ಇಲ್ಲೋ ಅಂತಲೂ ಚೆಕ್ ಮಾಡಿಬಿಡ್ತೀರಾ. ಅಂದರೆ ನಮಗೆ ಗೊತ್ತಿಲ್ಲದಂತೆಯೇ ಮೊಬೈಲ್ ಅಡಿಕ್ಷನ್ ಹಂಗೆ ಆಗೋಗ್ಬಿಟ್ಟಿದೆ. ಮಿಡ್ ನೈಟಲ್ಲಿ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಆ ಥರದಲ್ಲಿ ಹ್ಯಾಬಿಟ್ಗಳು ನಮಗೆ ಗೊತ್ತಿಲ್ಲದಂಗೆ ಫಾರ್ಮ್ ಆಗಿರುತ್ತೆ. ಅದನ್ನು ಸರಿನಾ ತಪ್ಪ ಸ್ಟಡಿ ಮಾಡ್ಕೋಬೇಕು, ಸರಿಗಳನ್ನ ಜಾಸ್ತಿ ಮಾಡ್ಕೋಬೇಕು, ತಪ್ಪುಗಳನ್ನ ಕಡಿಮೆ ಮಾಡ್ಕೋಬೇಕು. ಗುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ರೈಸ್ ಮಾಡೋಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ ಕೆಟ್ಟದ್ದು ಯಾವುದು ಲಿಸ್ಟ್ ಔಟ್ ಮಾಡಬೇಕು, ಡೌನ್ ಮಾಡೋಂಥದ್ದು. ನ್ಯೂಟ್ರಲ್ ಹ್ಯಾಬಿಟ್ ಅಂತ ಅಂದರೆ ಅದು ನಮ್ಮ ಸಕ್ಸಸ್ಗೆ, ನಮ್ಮ ಟಾರ್ಗೆಟೆಡ್ ಸಕ್ಸಸ್ ಇದೆ, ಅದಕ್ಕೇನು ಪಾಸಿಟಿವ್ ಆಗೂ ಕೆಲಸ ಮಾಡಲ್ಲ, ನೆಗೆಟಿವ್ ಆಗೂ ಕೆಲಸ ಮಾಡಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಫಾರ್ ಎಕ್ಸಾಂಪಲ್, ದಿನ ಬೆಳಗ್ಗೆ ಎದ್ದು ಹಲ್ಲುಜ್ಜೋದು, ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಇವೆಲ್ಲ ನ್ಯೂಟ್ರಲ್ ಹ್ಯಾಬಿಟ್ಸ್ಗಳು. ಇದು ನೀವು ಸಕ್ಸಸ್ಗೆ ಪೂರಕವಾಗೂ ಆಗಬೇಕಾಗಿಲ್ಲ, ಮಾರಕವಾಗೂ ಆಗಬೇಕಾಗಿಲ್ಲ. ನ್ಯೂಟ್ರಲ್ ಹ್ಯಾಬಿಟ್ಸ್ಗಳನ್ನ ಮೇಂಟೈನ್ ಮಾಡಿರಿ, ಗುಡ್ ಹ್ಯಾಬಿಟ್ಸ್ಗಳನ್ನ ರೈಸ್ ಮಾಡಿರಿ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಡಿಮೆ ಮಾಡಿರಿ. ಯಾವುದು ಸರ್ ಗುಡ್ ಹ್ಯಾಬಿಟ್ಸು, ಯಾವುದು ಸರ್ ಬ್ಯಾಡ್ ಹ್ಯಾಬಿಟ್ಸು? ನೋ, ಇದನ್ನು ಇದೇ ಮಿತ್ತಮ್ ಅಂತ ಹೇಳಕ್ಕೆ ಬರಲ್ಲ. ಗುಡ್ ಹ್ಯಾಬಿಟ್ಸು ಕೆಲವೊಂದಕ್ಕೆ ಕೆಲವು ಗುಡ್ ಆಗಿರ್ತವೆ, ಕೆಲವೊಂದಕ್ಕೆ ಕೆಲವು ಬ್ಯಾಡ್ ಆಗಿರ್ತವೆ. ನಾವು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ಕೂಳೆ ಟೊಬ್ಯಾಕೊ ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಈ ಥರದ್ದೇ ಲಿಸ್ಟ್ ಮಾಡೋದಲ್ಲ. 8 ಗಂಟೆ 10 ಗಂಟೆವರೆಗೂ ಮಲಗಿರೋದು ಕೂಡ ಬ್ಯಾಡ್ ಹ್ಯಾಬಿಟ್. 5 ಗಂಟೆಗೆ ಎದ್ದಿದ್ದೀರಾ, 5am ಕ್ಲಬ್ಬಲ್ಲಿ ಇದ್ದೀರಾ, 5amಗೆ ಎದ್ಕೊಂಡು ಮೊಬೈಲ್ ಬ್ರೌಸ್ ಮಾಡ್ಕೊತ ಇನ್ಸ್ಟಾಗ್ರಾಮ್ ನೋಡ್ಕೊತ 9 ಗಂಟೆವರೆಗೂ ಕಳೆದಿದ್ದೀರಾ, ಏನೂ ನೀವು ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಹ್ಯಾಬಿಟ್. 5am ಕ್ಲಬ್ ಅಂದ್ಕೂಳೆ 5 ಗಂಟೆಗೆ ಎದ್ಕೊಳ್ಳಿ ಅದು ಗುಡ್ ಹ್ಯಾಬಿಟ್ ಅಂತ ಹೇಳಕ್ಕೆ ಬರಲ್ಲ. 5amಗೆ ಎದ್ದ ನಂತರ ಏನು ಮಾಡಿದ್ದೀರಿ ಅನ್ನೋದು ಕೂಡ ಸೇರಿಕೊಂಡು ಅದರ ಫ್ರೂಟ್ಫುಲ್ನೆಸ್ ಇರುತ್ತೆ. ಹಾಗಾಗಿ ವಿಚ್ ಈಸ್ ಗುಡ್ ಹ್ಯಾಬಿಟ್, ವಿಚ್ ಈಸ್ ಬ್ಯಾಡ್ ಹ್ಯಾಬಿಟ್ ಅಂತ ಲಿಸ್ಟ್ ಮಾಡ್ತಾ ಹೋದರೆ, ಒಬ್ಬ ಯುವಕನ ಹಿಡ್ಕೊಂಡ್ರೆ, ನಾನು ಸಾಮಾನ್ಯ ಒಬ್ಬ PU ಹುಡುಗನೋ ಡಿಗ್ರಿ ಹುಡುಗನೋ ಹಿಡ್ಕೊಂಡ್ರೆ ಒಂದು 50 ಬ್ಯಾಡ್ ಹ್ಯಾಬಿಟ್ಸ್ ಮಾರ್ಕ್ ಮಾಡ್ತೀನಿ, ಒಂದು 50 ಗುಡ್ ಹ್ಯಾಬಿಟ್ ಮಾರ್ಕ್ ಮಾಡ್ತೀನಿ. ಆ ಥರದ ಬ್ಯಾಡ್ಗಳನ್ನು ಕಡಿಮೆ ಮಾಡಿಕೊಂಡು ಗುಡ್ಗಳನ್ನ ರೈಸ್ ಮಾಡೋದು. ಸೋಷಿಯಲ್ ಮೀಡಿಯಾ ಮೇಲೆ 3 ಗಂಟೆ ದಿನ ಕಳೀತಾ ಇದ್ದೀನಿ, ನಿಮಗೆ ಅರಿವಿರಬೇಕದು, ಸೆಲ್ಫ್ ಅವೇರ್ನೆಸ್. 3 ಗಂಟೆ ಕಳೀತಿದ್ರೆ ದಟ್ ಇಸ್ ಬ್ಯಾಡ್ ಹ್ಯಾಬಿಟ್. ಅದು 30 ನಿಮಿಷದ ಒಳಗಿದೆ ಅಂದರೆ ಓಕೆ, ನೋ ಪ್ರಾಬ್ಲಮ್. ನಾವೇನು ಸೋಷಿಯಲ್ ಮೀಡಿಯಾ ಬಿಟ್ಟು ಸನ್ಯಾಸಿಗಳಾಗಿ ಅಂತ ಇಲ್ಲ ನಿಮಗೆ. ಗುಡ್ ಹ್ಯಾಬಿಟ್ ಅಂದರೆ ಸೋಷಿಯಲ್ ಮೀಡಿಯಾ ನೋಡು, ದಟ್ಸ್ ನಾಟ್ ಅ ಇಶ್ಯೂ. ಯಾವಾಗ 30 ನಿಮಿಷಕ್ಕಿಂತ ಕಡಿಮೆ ಇರುತ್ತೋ ಆವಾಗ. ಅದು 3 ಗಂಟೆವರೆಗೂ ಹೋದಾಗ ಬ್ಯಾಡ್ ಹ್ಯಾಬಿಟ್ ಅಂತ. ಹೀಗೆ ಟೈಪ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಗೊತ್ತಿಟ್ಕೊಂಡು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟೈಮ್ ಕಿಲ್ಲಿಂಗ್, ಯಾವುದು ಟೈಮ್ ನನಗೆ ಫ್ರೂಟ್ಫುಲ್ ಆಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಜೊತೆಗೆ ಮೇಕ್ ಗ್ರೋತ್ ಎ ಹ್ಯಾಬಿಟ್ ಅಂತ ಹೇಳ್ತೀವಿ. ಪ್ರಗತಿ ಅನ್ನೋದನ್ನು, ಅಭಿವೃದ್ಧಿ ಅನ್ನೋದನ್ನು ಒಂದು ಹ್ಯಾಬಿಟ್ಟಾಗಿ ಕನ್ವರ್ಟ್ ಮಾಡ್ಕೋಬೇಕು ನೀವು. ಈಗ ನಾನು 20 ವರ್ಷದಿಂದ ಓದ್ತಾ ಇದ್ದನು ಕಾಂಪಿಟೇಟಿವ್ ಎಕ್ಸಾಮ್ಗೆ. ಇವತ್ತು ನಿಮಗಿಂತ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಕಾಲ ಆದರೆ, ಕೆಸೆಟ್ ಕಾಲ ಆಯಿತು, PC ಕಾಲ ಆಯಿತು, PSI ಕಾಲ ಆಯಿತು, KS ಕಾಲ ಆಯಿತು ಅಂದರೆ ನಿಮಗಿಂತ ಜಾಸ್ತಿ ನಾನು ಓದ್ತಾ ಇರ್ತೀನಿ. ಯಾಕೆಂದರೆ ಆ ಓದೋದ್ರಿಂದ ನನ್ನ ಗ್ರೋತ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಬೇರೆ ಬೇರೆ ಥರದಲ್ಲಿ ಬಳಸಿಕೊಂಡು ನನ್ನ ಪ್ರಗತಿ ಆಗ್ತೀನಿ ಅಂತ. ಇಷ್ಟೊತ್ತಿಗೆ ನಾನು ಓದುವುದ್ರಲ್ಲಿ ರಿಟೈರ್ಡ್ ಆಗ್ಬೋದಿತ್ತು, ಆಗಿಲ್ಲ. ಬಿಕಾಸ್ ಗ್ರೋತ್ ಈಸ್ ಎ ಹ್ಯಾಬಿಟ್. ನರೇಂದ್ರ ಮೋದಿ ರಿಟೈರ್ಡ್ ಆಗಿದ್ದಾರಾ? ಇಲ್ಲ, ಗ್ರೋತ್ ಹ್ಯಾಬಿಟ್. ಸಿದ್ದರಾಮಯ್ಯ ಅವರು ರಿಟೈರ್ಡ್ ಆಗಿದ್ದಾರಾ? ಇಲ್ಲ, ಗ್ರೋತ್ ಹ್ಯಾಬಿಟ್. ಸಚಿನ್ ತೆಂಡೂಲ್ಕರ್ ಅವರು ರಿಟೈರ್ಡ್ ಆಗಿದ್ದಾರಾ? ಅವರು ಕ್ರಿಕೆಟ್ನ ಫೀಲ್ಡಿಂದ ರಿಟೈರ್ಡ್ ಆಗಿರ್ಬೋದು, ಬಟ್ ಗ್ರೋತ್ ಹ್ಯಾಬಿಟ್ ಇದೆ. ಎಷ್ಟು ವಿವಿಧ ಚಟುವಟಿಕೆಗಳು ತೊಡ್ಕೊಂಡಿದ್ದಾರೆ, ಎಷ್ಟು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಹಾಗಾಗಿ ಗ್ರೋತನ್ನು ಹ್ಯಾಬಿಟ್ ಮಾಡ್ಕೊಳ್ರಿ.
ಹೀಗೆ ಮಾಡ್ಬೇಕಾದ್ರೆ ನಿಮ್ಮದು ಪ್ರಶ್ನೆ ಇರುತ್ತೆ, ಸರ್ ನೀವು 5 ಗಂಟೆಗೆ ಹೇಳ್ರಿ ಅಂದಿದ್ದೀರಲ್ಲ, ಭಾನುವಾರ ಒಂದು ದಿವಸ ಬಿಟ್ಬಿಡ್ಬೋದಾ ಅಂತ. ಭಾನುವಾರ ಒಂದು ದಿವಸ ಬಿಟ್ಬಿಡೋಣ. ಸರ್ ಫಿಲಮ್ ನೋಡಬೇಡ್ರಿ ಅಂದಿದ್ದೀರಾ, ಸರಿ ತುಂಬ ಫಿಲಮ್ ನೋಡಲ್ಲ, ತಿಂಗಳಿಗೆ 1 ಫಿಲಮ್ ನೋಡ್ಬೋದಾ? ಅಂದರೆ ಫಿಲಮ್ ನೋಡಬೇಡ್ರಿ ಬಿಡ್ರಿ ಅನ್ನೋದೆಲ್ಲ ಬಿಗ್ ಮ್ಯಾಟ್ರ್ ಅಲ್ಲ. ಬಟ್ ನಾವು ಕೇಳೋದು, ಸರ್ ನಾನು ಡೈಲಿ ಮೊಬೈಲ್ ನೋಡ್ತಾ ಇದ್ದೀನಿ, ಒಂದಿನ ಮೊಬೈಲ್ ಬಿಟ್ಬಿಡ್ಲಾ ಸರ್? ಯಾವತ್ತಾರು ಕೇಳ್ತೀರಾ ನೀವು? ಅಂದರೆ ಮೊಬೈಲ್ ಹಾಲಿಡೇ ಅಂತ. ತಿಂಗಳಲ್ಲಿ ಭಾನುವಾರ ಒಂದು ದಿವಸ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಯಾವತ್ತಾರು ಬಂದು ಕೇಳಿದ್ದೀರಾ ಬಿಟ್ಬಿಡ್ಲಾ ಅಂತ? ಅಂದರೆ ನಿಮ್ಮ ಕೆಟ್ಟ ಹ್ಯಾಬಿಟ್ಗಳನ್ನ ಯಾವುದನ್ನು ನೀವು ತಪ್ಪು ಹ್ಯಾಬಿಟ್ಗಳನ್ನ ಯಾವುದನ್ನು ಡೈಲಿ ಮಾಡಬೇಕಾ ಅಂತ ನಮಗೆ ಕೇಳಕ್ಕೆ ಬರೋದೇ ಇಲ್ಲ. ರೈಟ್ ಹ್ಯಾಬಿಟ್ ನಾವು ಹೇಳಿದ ಕೂಡಲೇ ಡೈಲಿ ಮಾಡಬೇಕಂತೀರ. ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸ್ತೀನಿ. ರಾಂಗ್ ಹ್ಯಾಬಿಟನ್ನು ನೀವು ಯಾವತ್ತೂ ಒಂದಿನ ಬಿಡೋಕ್ಕೆ ರೆಡಿ ಇಲ್ಲ ಅಂದಮೇಲೆ ರೈಟ್ ಹ್ಯಾಬಿಟನ್ನು ಕೂಡ ಯಾವತ್ತೂ ಒಂದಿನ ಬಿಡಬಾರ್ದು. ಇಲ್ಲ ಸರ್ ನಾನು ರಾಂಗ್ ಹ್ಯಾಬಿಟ್ಗಳನ್ನು ಹಾಲಿಡೇ ಮಾಡೋಕ್ಕೆ ರೆಡಿ ಇದ್ದೀನಿ, ಮೊಬೈಲ್ ಹಾಲಿಡೇ ಒಂದಿನ ರೆಡಿ ಸರ್ ಅಂತ ಅಂದರೆ ನೀವು ರೈಟ್ ಹ್ಯಾಬಿಟ್ ಅವತ್ತು ವರ್ಕೌಟ್ ಒಂದಿನ ರಜಾ ಮಾಡಿರಿ. ರಾಂಗ್ ಹ್ಯಾಬಿಟ್ಗೆ ಒಂದಿನ ನೀವು ರಜಾ ಕೊಡ್ತಿದ್ದೀರಿ ಅಂದಮೇಲೆ ರೈಟ್ ಹ್ಯಾಬಿಟ್ಟಿಗೆ ಹಾಲಿಡೇ ತಗೊಳ್ಳೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಟೈಮಲ್ಲಿ ಈಕ್ವಲ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು. ರಾಂಗ್ ಹ್ಯಾಬಿಟ್ಗೂ ಹಾಲಿಡೇ ಆಗಬೇಕು, ರೈಟ್ ಹ್ಯಾಬಿಟ್ಗೂ ಹಾಲಿಡೇ ಆಗಬೇಕು. ಅದು ಬಿಟ್ಕೊಂಡು ನೀವು ರೈಟ್ ಹ್ಯಾಬಿಟ್ಗೆ ಹಾಲಿಡೇ, ರಾಂಗ್ ಹ್ಯಾಬಿಟ್ ಡಬಲ್ ಮಾಡ್ಕೊಳ್ಳೋದಲ್ಲ.